ಅಗರಬತ್ತಿ ಇಂಡಸ್ಟ್ರಿಯಲ್ಲಿರೋದು. ಅಪ್ಪು ಇದ್ದಾಗ ಏನೋ ಒಂದು ಮಾತಾಡಿದ್ರು, ನಾನು ಕೊಲಾಬ್ರೇಟ್ ಮಾಡ್ತೀನಿ ಅಂತ. ಕಾರಣಾಂತರದಿಂದ ಆಗಲಿಲ್ಲ. ಸೊ ಆಮೇಲೆ ಬಂದು ಮತ್ತೆ ಪ್ರಪೋಸ್ ಮಾಡಿದ್ರು, ನೀವಾರು ಜಸ್ಟ್ ನಮಗೆ ಸಪೋರ್ಟ್ ಮಾಡಿ ಅಂತ. ರೀಸನ್ಸ್ ಹೇಳ್ತಾರೆ ಅವ್ರೀಗ ಇನ್ನೂ ಸ್ಪಷ್ಟವಾಗಿ. ಅಲ್ಲ, ಗಂಧದ ಗುಡಿ ಅಂದಿದ ತಕ್ಷಣ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೆನಪಾಗ್ತಿದ್ರು, ಆಮೇಲೆ ಶಿವಣ್ಣ ಅವ್ರು ನೆನಪಾಗ್ತಿದ್ರು. ಅದಾದ ನಂತರ ಇಂದಿನ ಪೀಳಿಗೆಗೆ ಗಂಧದ ಗುಡಿ ಅಂದರೆ ನೆನಪಾಗೋದೇ ಅಪ್ಪು ಅವರು. ಯಾಕಂದರೆ ಅವರ ಕೊನೆಯ ಒಂದು ಕನಸು ಗಂಧದ ಗುಡಿ ಸಿನಿಮಾ ಆಗಿ ಹೊರಹೊಮ್ಮಿತ್ತು. ಇವಾಗ ಅದೇ ಟೈಟಲಲ್ಲಿ ಒಂದು ಅಗರಬತ್ತಿ ಬ್ರ್ಯಾಂಡ್ ಬರ್ತಾ ಇದೆ. ಅದಕ್ಕೆ ನೀವು ದೊಡ್ಡ ಮನೆಯವರು ಸಾಥ್ ಕೊಡ್ತಾ ಇದ್ದೀರಾ? ಹೌದು, ಅದೇ ಹೇಳಿದ್ನಲ್ಲ ಆವಾಗಲೇ. ಎಸ್ ರಾಜೇಶ್ ಸರ್, ಈ ಗಂಧದ ಗುಡಿ ಈ ಬ್ರ್ಯಾಂಡ್ ಬಗ್ಗೆ ಅಶ್ವಿನಿ ಮೇಡಮ್ ಅವ್ರ ಸಪೋರ್ಟ್ ಬಗ್ಗೆ ಏನು ಹೇಳ್ತೀರಾ ಸರ್? ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಇವಾಗ ಗಂಧದ ಗುಡಿ ಅದು ಬಂದು 50ನೇ ವರ್ಷ ನಡೀತಾ ಇದೆ. ಗಂಧದ ಗುಡಿ ಮೂವಿದು ಪಾರಂಪರ್ಯವಾಗಿ ಒಂದು ಸಿನಿಮಾ ನಡ್ಕೊಂಬಂದಿದೆ ಅಂದರೆ ಎಲ್ಲ ಲ್ಯಾಂಗ್ವೇಜಲ್ಲಿ ಐ ಥಿಂಕ್ ಗಂಧದ ಗುಡಿ ಒಂದೇ. ಹಾಗಾಗಿ ವಿ ಆರ್ ವೆರಿ ಪ್ರೌಡ್. ಈ ಅಸೋಸಿಯೇಷನ್ ನಮ್ಗೆ ತುಂಬ ಹೆಮ್ಮೆ. ಅದೊಂದು. ಎರಡನೇದು ಬಂದು ಅಪ್ಪು ಸನ ಪ್ರತಿಯೊಂದು ಮನೆಗೆ ತೊಗೊಂಡೋಗೋ ಒಂದು ಪ್ರಯತ್ನ ನಾವು ಮಾಡ್ತಿದ್ದೇವೆ. ಆ ಪ್ರಯತ್ನದಲ್ಲಿ ನಿಮ್ಗೆ ಎಲ್ಲರ ಸಹಾಯ ಬೇಕು. ಸೊ ಒಂದು ಅಗರಬತ್ತಿ, ಎರಡನೇದು ನಾವು ಈ ಅಗರಬತ್ತಿ ತಯಾರಿಸೋದು ಕೂಡ ವಿ ಮೇಡ್ ಇಟ್ ಎನ್ಶೋರ್ ದಟ್ ಎಲ್ಲ ಸೋಷಿಯಲ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿದ್ದೀವಿ. ಒಂದು ನಾವು ಗ್ರೌಂಡ್ ವಾಟರ್ ಯೂಸ್ ಮಾಡ್ತಾಯಿಲ್ಲ, ನೀವು ವಾಟರ್ ಫ್ರಮ್ ದ ಏರ್ ಅದನ್ನು ಯೂಸ್ ಮಾಡ್ತಾಯಿದ್ದೀವಿ. ಹಾಗಾಗಿ ಅದೊಂದು. ಎರಡನೇದು ನೇಟಿವ್ ಟ್ರೀಸ್ನ ಪ್ಲಾಂಟೇಷನ್ ಮಾಡ್ತಾಯಿದ್ದೀವಿ. ನೇಟಿವ್ ಟ್ರೀಸ್ ಎಲ್ಲ ಬಾಕ್ಸಿಂದ ನೇಟಿವ್ ಟ್ರೀಸ್ ಪ್ಲಾಂಟೇಷನ್ ಮಾಡ್ತಾಯಿದ್ದೀವಿ. ಮತ್ತು ವಿ ಹ್ಯಾವ್ ಮೋರ್ ಪ್ಲಾನ್ಸ್ ಟು ಸಪೋರ್ಟ್ PRK ಫೌಂಡೇಶನ್ ಸಪೋರ್ಟ್ ಮಾಡೋ ಫ್ಯೂಚರ್ಲಿ ಅಂತ ನೆನೆಸ್ಕೊಂಡಿದ್ದೀವಿ. ಹಾಗಾಗಿ ಇದು ಮಾಡಿದ್ದೀವಿ. ವೇಸ್ಟ್ ಆಗ ಹೂ ಇರ್ತಲ್ಲ ಅದರೊಳಗೂ ಮತ್ತೆ ಹೌದು, ವೇಸ್ಟ್ ಹೂವಿನ ಕೂಡ ನಾವು ಬಳಸಿ ನೆಕ್ಸ್ಟು ಅದರಲ್ಲೂ ಅಗರಬತ್ತಿ ತಯಾರಿಸಿ ಆದಷ್ಟು ಪ್ಲಾನೆಟ್ಗೆ ಆದಷ್ಟು ಎಲ್ಲ ಈ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಮಾಡೋಣ. ಇದು ಅಪ್ಪು ಸರ್ ಇದ್ದಾಗಲೇ ಮಾತುಕತೆ ಆಗಿತ್ತಾ ಹೇಗೆ ಅಂತಕ್ಕಂಥದ್ದು? ಹೌದು ಸರ್, ಅಪ್ಪು ಸರ್ ಇದ್ದಾಗ ಮಾತುಕತೆ ಆಗಿತ್ತು. ಕಾರಣಾಂತರದಿಂದ ಅದು ಅನ್ಫಾರ್ಚುನೇಟ್ಲಿ ವಿ ಕುಡಂಟ್ ಡೂ ಇಟ್ ಆಗ. ಆದರೆ ದೇವ್ರು ಬಯಸೋದೊಂದು ನಾವು ಇದು ಮಾಡೋದೊಂದು. ಹಾಗಾಗಿ ಇವಾಗ ಪ್ಲಾನ್ ಲಾಂಚ್ ಮಾಡ್ತಾರೆ. ಅಪ್ಪು ಸರ್ ಇದ್ದಾಗ ಏನೆಲ್ಲ ಒಂದಷ್ಟು ಅಗ್ರಿಮೆಂಟ್ಸ್ ಆಗಿತ್ತು, ಅರ್ಧಂಬರ್ದಾಗಿತ್ತು, ಅವೆಲ್ಲವನ್ನು ಸರಿದೂಗಿಸುವ ಅಥವಾ ಪರಿಪೂರ್ಣಗೊಳಿಸುವಂಥ ಕಾರ್ಯದಲ್ಲಿ ಅಶ್ವಿನಿ ಮೇಡಮ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಷ್ಟು ಸಪೋರ್ಟ್ ಅನ್ಸುತ್ತೆ? ಅಲ್ಲ, ಅಗ್ರಿಮೆಂಟ್ ಥರ ಏನಿರಲಿಲ್ಲ, ಸುಮ್ಮನೆ ಮಾತಾಡಿದ್ರು ಅವರು. ಇದೊಂದೇ ಅಲ್ಲ ಮೇಡಮ್, ಬೇರೆ ಸಿನಿಮಾ ಕಮಿಟ್ಮೆಂಟ್ಸು ಮತ್ತೊಂದು ಅದು ಸಿನಿಮಾದಾಯ್ತು. ಓಟುದೇ ಲಾಸ್ಟು. ಸೊ ಓಟುನೇ ಲಾಸ್ಟ್ ಸಿನಿಮಾ. ಇದು ಸುಮ್ಮನೆ ಇವ್ರ ಫ್ರೆಂಡ್ಸ್ ಆಗಿ ನಾವು ಸುಮಾರು ವರ್ಷದಿಂದ ಪರಿಚಯ ಅಲ್ಲ. ಸೊ ಈ ಐಡಿಯಾ ಹೇಳಿದ್ರು ಅಷ್ಟೇ. ಸೊ ಅವಾಗೇನು ಐಡಿಯಾ ಇರಲಿ, ಇದೇ ಅಗರಬತ್ತಿ ಅಂತ ಏನಾರೋ ಮಾಡೋಣ ಅಂದ್ಕೊಂಡಿದ್ವಿ. ಅವರು ಅಗರಬತ್ತಿ ಎಕ್ಸ್ಪರ್ಟ್ಸ್ ಇವರು. ಅದ್ರ ಮೇಲೆ ಏನೆಲ್ಲ ಟೆಕ್ಸ್ಟ್ ಇರುತ್ತೆ? ಒಂದು ಫೋಟೋ ಅಂತೂ ನೋಡಿದ್ವಿ, ಅಪ್ಪು ಸರ್ ಫೋಟೋ. ಏನಾದರೂ ಕೋಟ್ಸ್ ಇರುತ್ತಾ ಅಂತ, ಅವ್ರ ಆದರ್ಶಗಳೇನಾದರೂ? ಕೋಟ್ಸ್ ಇಲ್ಲ, ಬಟ್ ಆದರೆ ಏನು ಇದ್ರ USPs ಏನು ನಾವು ಹೇಳಿದಂಗೆ ವಾಟರ್ ಫ್ರಮ್ ಏರ್. ನಾವು ನೀರು ಬಳಸ್ತಾ ಇರೋದು ಬಂದು ನೀವು ಗಾಳಿಯಿಂದ ಬರೋದು, ನೀರು ಬಂದು ಗಾಳಿಯಿಂದ ಬರೋ ನೀರು ಇದು ಮಾಡ್ತಾರೆ. ಎರಡನೇದು ಬಂದು ಪ್ಲಾಂಟ್ ಟ್ರೀಸ್ ಮಾಡ್ತಾ ಇದೀವಿ, ನೇಟಿವ್ ಟ್ರೀಸ್ನ ಪ್ಲಾಂಟ್ ಮಾಡ್ತಾ ಇದ್ದೀವಿ. ಮೂರನೇದು ಬಂದು ಪವರ್ ಆಫ್ ₹1 ಅಂತ. ಪ್ರತಿಯೊಂದು ಬಾಕ್ಸ್ನಲ್ಲಿ ₹1 ವಿಲ್ ಗಿವ್ ಟು ಫೌಂಡೇಶನ್ಗೆ ನಾವು ಕಾಂಟ್ರಿಬ್ಯೂಟ್ ಮಾಡೋವಾಗ ಒಂದು ಇದಿದೆ. ಹಾಗಾಗಿ ನಮ್ಮ ಕರ್ನಾಟಕ ಪಾಪ್ಯುಲೇಷನ್ 10% ಹೋದ್ರೂ ಅದು ಒಂದು ಸಿಗ್ನಿಫಿಕೆಂಟ್ ಹೆಲ್ಪ್ ಆಗುತ್ತೆ. ಅಪ್ಪು ಸರ್ಗೆ ಡ್ರೀಮ್ಸ್ಗೆ ನಾವು ಸಪೋರ್ಟ್ ಮಾಡಲಿಕ್ಕೆ ಒಂದು ಚಿಕ್ಕ ಅವಕಾಶ ನಮ್ಮ ಕಡೆಯಿಂದ ಅಷ್ಟೇ. ಒಳ್ಳೆಯದಾಗಲಿ ಸರ್, ಈ ಸತ್ಕಾರ್ಯಕ್ಕೆ ನಾವು ಯಾವಾಗಲೂ ಜೊತೆಗಿರ್ತೀವಿ. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ.